ಬೇಸನ್ ಉಂಡಿ ಎಲ್ಲರಿಗೂ ಇಷ್ಟ. ಎಲ್ಲರೂ ಇವನ್ನ ತಯಾರಿಸೋ ವಿಧಾನನೂ ಬೇರೆ ಬೇರೆ ಇರ್ತೈತಿ. ಇವತ್ತು ನಾನು ಇವನ್ನ ಸಕ್ರೆ ಇಲ್ದಂಗೆ ಅಂದ್ರೆ ಬೆಲ್ಲದಿಂದ ತಯಾರ್ಸಕತ್ತೀನಿ. ಭಾಳ ರುಚಿ ಆಕ್ಕವು, ಆರೋಗ್ಯಕರ ಇರ್ತವು ಮತ್ತು ತಯಾರಿಸೋದೂ ಅಗದಿ ಈಸಿ ಐತಿ. ಇದ್ರಾಗ ನಾವು ಕೊಬ್ಬರಿ ಹಾಕಾಕತ್ತೇವಿ. ಕೊಬ್ಬರಿ ಕ್ರಂಚಿನೆಸ್ ಈ ಉಂಡಿಗೆ ಡಬಲ್ ರುಚಿ ಕೊಡ್ತೈತಿ. ನಾನು ತಿಳಿಸಿರೋ ಈ ವಿಧಾನ ಮತ್ತು ಅಳತಿ ತಗೊಂಡು ನೀವು ಒಂದ್ಸತಿ ಬೇಸನ್ ಉಂಡಿ ಮಾಡ್ಕೊಂಡು ತಿನ್ರಿ. ನೆಕ್ಸ್ಟ್ ಟೈಮ್ ಯಾವತ್ತು ನೀವು ಇದೇ ರೀತಿ ಬೇಸನ್ ಉಂಡಿ ಮಾಡ್ಕೊಂಡು ತಿಂತೀರಿ. ಬಹಳ ಚಲೋ ಅಕ್ಕವು, ನಿಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತವು. ತಡ ಮಾಡೋದು ಬೇಡ, ಈ ಬೆಲ್ಲದ ಬೇಸನ್ ಉಂಡಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ ನಾನು ಕಪ್ ಮತ್ತು ಗ್ರಾಮ್ ಎರಡೂ ಅಳತಿ ತಿಳಿಸಿ ಕೊಡಾಕತ್ತೀನಿ. ಅದರಿಂದ ನೀವು ಮನ್ಯಾಗಿರೋ ಯಾವುದರ ಒಂದು ಸಣ್ಣ ಬಟ್ಲ ತಗೊಂಡು ಅದರಿಂದನ ಎಲ್ಲ ಪದಾರ್ಥ ಅಳತಿ ಮಾಡಿ ಬಹಳ ಆರಾಮಾಗಿ ಇವನ್ನ ತಯಾರಿಸ್ಬೋದು. ನೋಡ್ರಿ, ಇಲ್ಲಿ ನಾನು 2 ಕಪ್ನಷ್ಟು ಬೇಸನ್ ಅಂದ್ರೆ ಕಡ್ಲಿ ಹಿಟ್ಟು ತಗೊಂಡೇನಿ. ಇದನ್ನ ಗ್ರಾಮ್ನಾಗ ನೋಡಿದ್ರೆ 250 ಗ್ರಾಮ್ ಅಂದ್ರೆ 1/4 kg ಅಷ್ಟು ಐತಿ. ನಾವು ಎಷ್ಟು ಕಡ್ಲಿ ಹಿಟ್ಟು ತೊಗೊಂಡಿರ್ತೇವೆ ನೋಡ್ರಿ, ಅದಕ್ಕಿಂತ ಒಂದು ಅರ್ಧ ಕಪ್ನಷ್ಟು ಕಡಿಮೆ ಬೆಲ್ಲ ಅಂದ್ರೆ 1.5 ಕಪ್ನಷ್ಟು ಬೆಲ್ಲ ತಗೋರಿ. ಇದನ್ನು ಗ್ರಾಮ್ನಾಗ ನೋಡಿದ್ರೆ 250 ಗ್ರಾಮ್ನಷ್ಟು ಐತಿ. ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಅಂದ್ರೆ ಒಂದು 2-3 ಚಮಚೆಯಷ್ಟು ಜಾಸ್ತಿ ತುಪ್ಪ ಬೇಕಾಕತ್ತಿ. ಗ್ರಾಮ್ನಾಗ ನೋಡಿದ್ರೆ ಇದು 150 ಗ್ರಾಮ್ನಷ್ಟು ಐತಿ. ಒಂದು ಸ್ವಲ್ಪ ಕರ್ಬೂಜದ ಬೀಜ, 1 ಚಮಚೆಯಷ್ಟು ಏಲಕ್ಕಿ ಪುಡಿ, 1 ಗಿಟ್ಕ ಕೊಬ್ಬರಿ ಬೇಕಾಕತ್ತಿ. ಇದು ಗ್ರಾಮ್ನಾಗ ನೋಡಿದ್ರೆ ಒಂದು 50 ಗ್ರಾಮ್ನಷ್ಟು ಐತಿ. ಇದನ್ನು ಹೆಚ್ಚಿ ಮಿಕ್ಸಿ ಒಳಗೆ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡು ತಗೋರಿ. ನೀವು ಮಿಕ್ಸಿ ಒಳಗೆ ಈ ರೀತಿ ಇದನ್ನು ಗ್ರೈಂಡ್ ಮಾಡಿದಾಗ ಇದು ಅರ್ಧ ಕಪ್ನಷ್ಟು ಆಗಬೇಕು. ಸೊ ನಿಮ್ಮ ಕಡೆ ಮುಂಚೆನೂ ಗ್ರೈಂಡ್ ಮಾಡಿರೋ ಕೋಕೋನಟ್ ಇದ್ರೆ ಅಥವಾ ಡೆಸಿಕೇಟೆಡ್ ಕೋಕೋನಟ್ ಇದ್ರೆ ಅದನ್ನು ಈ ರೀತಿ ಅಳತಿ ಮಾಡಿ ಅರ್ಧ ಕಪ್ನಷ್ಟು ತಗೋರಿ. ಈ ರೀತಿ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೋರಿ. ಈಗ ಬರ್ರಿ ಉಂಡಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ತೀನಿ. ಈಗ ನಾವು ಕಡ್ಲಿ ಹಿಟ್ಟು ಹುರಿಬೇಕು. ಇದನ್ನು ಹುರಿಯಾಕ ದಪ್ಪನ ತಳ ಇರೋ ಯಾವುದರ ಒಂದು ಪಾತ್ರೆ ತಗೋರಿ. ಆದಷ್ಟು ಈ ರೀತಿ ಒಂದು ಸ್ವಲ್ಪ ತೆಗ್ಗಿರೋ ಪಾತ್ರೆ ಅಥವಾ ಬಾಳ್ಗಿ ತಗೋರಿ. ಅದರಿಂದ ಹಿಟ್ಟು ನಾವು ಬೇಯಿಸ್ಬೇಕಾದ್ರೆ ಅಥವಾ ಹಿಟ್ಟು ರೋಸ್ಟ್ ಮಾಡುವಾಗ ಈಸಿ ಆಕತಿ, ಕೈ ಜಾಸ್ತಿ ನುಯ್ಯಂಗಿಲ್ಲ. ಇದ್ರಾಗ ನಾವು ತಗೊಂಡಿರೋ ಅರ್ಧದಷ್ಟು ತುಪ್ಪ ಹಾಕಿ ಇದೊಂದು ಸ್ವಲ್ಪ ಬಿಸಿ ಆದ್ಮ್ಯಾಗ ಇದ್ರಾಗ ಕಡ್ಲಿ ಹಿಟ್ಟು ಹಾಕಿ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗಿಟ್ಟು ಇದನ್ನು ಹುರಿದು ತಗೊಳ್ಳೋಣ. ತುಪ್ಪ ಒಂದೇ ಸತಿ ಹಾಕಬಾರ್ದು, ಸ್ವಲ್ಪ ಹಾಕಿ ಇದನ್ನು ಕಲಿಸ್ಕೊಂಡು ತಗೋರಿ. ನಾನು ಅರ್ಧದಷ್ಟು ತುಪ್ಪ ಹಾಕಿ ಲೋ ಫ್ಲೇಮ್ನಾಗ ಇದನ್ನು ಕಲಿಸ್ಕೊಂಡು ತಗೊಳಕತ್ತೀನಿ. ಈ ರೀತಿ ಇದನ್ನು ಒಂದು 2-3 ನಿಮಿಷ ಕಲಿಸ್ಕೊಂಡ ನಂತರ ಈಗ ನೋಡ್ರಿ ಹಿಟ್ಟು ಡ್ರೈ ಅನ್ಸಕತ್ತೈತಿ. ಈಗ ಇದ್ರಾಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. ತುಪ್ಪದ ಕ್ವಾಂಟಿಟಿ ಅಥವಾ ತುಪ್ಪ ಏನೈತೆ ನೋಡ್ರಿ, ಈ ರೀತಿ ಸ್ವಲ್ಪನ ಹಾಕಿ ಹಿಟ್ಟು ಹುರಿರಿ. ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಉಂಡಿ ಚಂದಾಗ ಬೈಂಡ್ ಆಗಂಗಿಲ್ಲ ಅಥವಾ ಬೈಂಡ್ ಆಕ್ಕವು, ಬಟ್ ಅದಕ್ಕೆ ಪ್ರಾಪರ್ ಶೇಪ್ ಬರಂಗಿಲ್ಲ. ಉಂಡಿ ಒಂಥರ ಫ್ಲ್ಯಾಟ್ ಆಗಿಬಿಡ್ತವೆ. ಸೊ ಆ ರೀತಿ ಆಗಬಾರ್ದು. ಉಂಡಿ ಪರ್ಫೆಕ್ಟ್ ರೌಂಡ್ ಶೇಪ್ನಾಗ ಬರಬೇಕು ಅಂದ್ರೆ ಈ ರೀತಿ ಸ್ವಲ್ಪ ನೋಡಿಕೊಂಡು ತುಪ್ಪ ಹಾಕಿ ಇದನ್ನು ಹುರಿರಿ. ತುಪ್ಪದ ಕ್ವಾಂಟಿಟಿ ಜಾಸ್ತಿ ಆಗಬಾರ್ದು. ಹಿಟ್ಟು ಚಂದಾಗ ರೋಸ್ಟ್ ಆಗಿ ಆ ಸುವಾಸನೆ ಬರ್ತೈತೆ ನೋಡ್ರಿ, ಅಲ್ಲಿವರೆಗೂ ಇದನ್ನು ಹುರಿಬೇಕು. ನೋಡ್ರಿ, ಇಲ್ಲಿ ನಾನು ಉಳಿದಿರೋ ಎಲ್ಲ ತುಪ್ಪ ಹಾಕೇನಿ. ಈ ರೀತಿ ತುಪ್ಪ ಹಾಕಿ ಹಿಟ್ಟು ಮೆತ್ತಗಾಗಿ ಇದು ಚಂದಾಗ ಬೈಂಡ್ ಆಕತ್ ನೋಡ್ರಿ, ಅಲ್ಲಿವರೆಗೂ ಇದನ್ನು ಹುರಿರಿ. ಇದು ಹೆಂಗೆ ಬೇಯ್ತೈತೆ ನೋಡ್ರಿ, ಹಂಗೆ ಕ್ರಮೇಣ ಇದು ತುಪ್ಪ ಹೀರ್ಕೊಂಡು ಮೆತ್ತಗಾಕತಿ. ಒಂದು ಸ್ಟೇಜ್ನಾಗ ಹಿಟ್ಟು ಚಂದಾಗ ರೋಸ್ಟ್ ಆದ್ಮ್ಯಾಗ ಇದು ತಿರ್ಗಾ ತುಪ್ಪ ರಿಲೀಸ್ ಮಾಡ್ತೈತಿ. ಅಲ್ಲಿವರೆಗೂ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಾಗಿಟ್ಟು ಹಿಂಗೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇದನ್ನು ಹುರಿರಿ. ಇದನ್ನು ಹುರಿತಾ ಇದ್ದು 20 ನಿಮಿಷ ಆಗೈತಿ. ಈಗ ನೀವು ಇಲ್ಲಿ ಗಮನಿಸ್ತಿರ್ಬೋದು, ಇದು ಚಂದಾಗ ಬೈಂಡ್ ಆಗಾಕತ್ತೈತಿ. ಹಿಟ್ಟಿನ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು. ಈಗ ಗ್ಯಾಸ್ ಪೂರ್ತಿ ಲೋ ಫ್ಲೇಮ್ನಾಗನೇ ಇಟ್ಟು ಇದನ್ನು ಇನ್ನೊಂದು 2 ನಿಮಿಷ ಹುರಿದು ತಗೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಹೊಂಬಣ್ಣ ಬರಬೇಕು. ಇನ್ನೊಂದು 2-3 ನಿಮಿಷ ಬೇಯಿಸಿದ ಮ್ಯಾಗ ಹಿಟ್ಟಿನ ಕಲರ್ ನೀವು ಗಮನಿಸ್ತಿರ್ಬೋದು, ಒಂದು ಸ್ವಲ್ಪ ಲೈಟಾಗಿ ಹೊಂಬಣ್ಣಕ್ಕೆ ಬಂದೈತಿ. ಈಗ ಇದ್ರಾಗ ಕರ್ಬೂಜದ ಬೀಜ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ಹಿಟ್ಟು ಬಿಸಿ ಐತಿ, ಈ ಬಿಸಿ ಒಳಗನ ಕರ್ಬೂಜದ ಬೀಜ ಬಹಳ ಚಂದಾಗ ರೋಸ್ಟ್ ಆಕ್ಕವು, ಮಸ್ತ್ ಉಬ್ತವು. ಇವು ಅವೈಲೇಬಲ್ ಇಲ್ಲ ಅಂದ್ರೆ ನೀವು ಇದ್ರ ಬದಲಿ ಡ್ರೈ ಫ್ರೂಟ್ಸ್ ಸಣ್ಣಕ್ಕೆ ಹೆಚ್ಚಿ ಹಾಕಬಹುದು. ಈ ಥರ ಇವನ್ನ ಒಂದು 2 ನಿಮಿಷ ಕಲಿಸ್ಕೊಂಡ ಮ್ಯಾಗ ಈಗ ಇದ್ರಾಗ ನಾವು ಗ್ರೈಂಡ್ ಮಾಡಿಟ್ಟಿರೋ ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡು ತಗೋರಿ. ಬಾಳ್ಗಿ ಮತ್ತು ಹಿಟ್ಟು ಎರಡು ಬಿಸಿ ಅದವು, ಈ ಬಿಸಿ ಒಳಗನ ಕೊಬ್ಬರಿ ರೋಸ್ಟ್ ಆಕತಿ. ಬೇಸನ್ ಹಿಟ್ಟಿನಾಗಿರೋ ತುಪ್ಪದಾಗ ಕೊಬ್ಬರಿ ಚಂದಾಗ ರೋಸ್ಟ್ ಆಗಿ ಕ್ರಿಸ್ಪಿ ಆಕತಿ, ಕ್ರಂಚಿ ಆಕತಿ. ಈ ಕ್ರಂಚ್ ಏನೈತೆ ನೋಡ್ರಿ, ಉಂಡಿ ತಿನ್ಬೇಕಾದ್ರೆ ನಮ್ಗೆ ಫೀಲ್ ಆಕತಿ. ಉಂಡಿ ಭಾಳ ರುಚಿ ಅನ್ನಿಸ್ತವು. ಸೊ ನೀವು ಬೇಸನ್ ಉಂಡಿ ತಯಾರಿಸುವಾಗ ಅದ್ರಾಗ ಕೊಬ್ಬರಿ ಹಾಕಂಗಿಲ್ಲ ಅಂದ್ರೆ ಖಂಡಿತ ಈ ರೀತಿ ಒಂದ್ಸತಿ ಕೊಬ್ಬರಿ ಹಾಕಿ ಟ್ರೈ ಮಾಡ್ರಿ.
ಕೊಬ್ಬರಿ ಮಿಕ್ಸ್ ಮಾಡಿದ ಮ್ಯಾಗ ಇದನ್ನು ನಾನು ಇನ್ನೊಂದು 5 ನಿಮಿಷ ಈ ರೀತಿ ಕೈ ಆಡಿಸ್ತಾನ ಲೋ ಫ್ಲೇಮ್ನಾಗ ಬೇಯಿಸ್ಕೊಂಡು ತಗೊಂಡೇನಿ. ಸೊ ಟೋಟಲ್ ಆಗಿ ಇದನ್ನು ನಾವು ಒಂದು 20ರಿಂದ 30 ನಿಮಿಷ ಬೇಯಿಸಿ ತಗೊಂಡೇವಿ. ಇಲ್ಲಿ ಬೇಸನ್ ಮತ್ತು ಕೊಬ್ಬರಿ ಚಂದಾಗ ರೋಸ್ಟ್ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿವ್ರಿ. ಕೆಳಗಿಳಿವಿದ ಮ್ಯಾಗ ಇದನ್ನು ಬೇರೆ ಪಾತ್ರೆ ಒಳಗೆ ಹಾಕಬೇಡ್ರಿ, ಇದ್ರಾಗ ಬಿಡ್ರಿ. ಮತ್ತು ಇದನ್ನು ಒಂದು ಸ್ವಲ್ಪ ಈ ರೀತಿ ಒಂದು 2 ನಿಮಿಷನಾದರೂ ಕಲಿಸ್ರಿ. ಯಾಕಂದ್ರೆ ಬಾಳ್ಗಿ ಬಹಳ ಬಿಸಿ ಐತಿ. ಇದನ್ನು ಹಿಂಗೆ ಬಿಟ್ಟರೆ ಇದು ತಳಕ್ಕೆ ಹೊತ್ತೋ ಸಾಧ್ಯತೆ ಇರ್ತೈತಿ. ಈಗ ಸದ್ಯ ಇದು ಬಹಳ ಬಿಸಿ ಐತಿ. ಬಿಸಿ ಇದ್ದಾಗ ಇದ್ರಾಗ ಸಕ್ಕರೆ ಅಥವಾ ಬೆಲ್ಲ ಕೂಡಿಸ್ಬಾರ್ದು, ಇಲ್ಲಾಂದ್ರೆ ತಕ್ಷಣ ಅದು ಕರಗಿ ಇದು ಒಂಥರ ಪಾಕದ ರೀತಿ ಆಗ್ಬಿಡ್ತೈತಿ. ಸೊ ಆ ರೀತಿ ಆಗಬಾರ್ದು ಅಂತ ಇದನ್ನು ಒಂದು ಸ್ವಲ್ಪ ಆರಿಸ್ರಿ, ಅಂದ್ರೆ ಒಂದು 50%ನಷ್ಟು ಆರಿಸ್ರಿ. ಈ ರೀತಿ ಲೋ ಫ್ಲೇಮ್ನಾಗ ತುಪ್ಪದಾಗ ಕೊಬ್ಬರಿ ಮತ್ತು ಕಡ್ಲಿ ಹಿಟ್ಟು ಬೇಯಿಸಿ ತಗೊಳ್ಳೋದ್ರಿಂದ ಉಂಡೆ ಬಹಳ ರುಚಿ ಆಕ್ಕವು. ಇದನ್ನು ಕೈನಿಂದ ಮುಟ್ಬಹುದು. ಅಷ್ಟು ಆರಿಸಿದ ಮ್ಯಾಗ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕಿ ಕಲಿಸ್ಕೊಂಡು ತಗೊಳ್ಳೋಣ. ನೀವು ಬೇಕಂದ್ರೆ ಈ ಸ್ಟೇಜ್ನಾಗ ಇದ್ರಾಗ ಸಣ್ಣಕ್ಕೆ ಹೆಚ್ಚಿರೋ ಡ್ರೈ ಫ್ರೂಟ್ಸ್ನು ಕೂಡಿಸ್ಬಹುದು. ಬೆಲ್ಲ ಈ ರೀತಿ ಬಹಳ ಸಣ್ಣಕ್ಕೆ ಹೆಚ್ಚಿ ಅಥವಾ ಜಜ್ಜಿನ ಹಾಕ್ರಿ. ನೀವು ಬೇಕಂದ್ರೆ ಇದನ್ನು ತುರಿದು ಹಾಕ್ಬಹುದು, ಅಥವಾ ನಿಮ್ಮ ಕಡೆ ಬೆಲ್ಲದ ಪುಡಿ ಅವೈಲೇಬಲ್ ಇದ್ರೆ ಅದನ್ನು ಹಾಕ್ರಿ. ಈ ರೀತಿ ಚಂದಾಗ ಇದನ್ನು ಕಲಿಸ್ಕೊಂಡ ಮ್ಯಾಗ ಈಗ ಇದನ್ನು ಕೈನಿಂದನೂ ಮಿಕ್ಸ್ ಮಾಡ್ಕೊಂಡು ತಗೋರಿ. ಕೈನಿಂದ ಇದನ್ನು ಇನ್ನೂ ಚಂದಾಗ ಮಿಕ್ಸ್ ಮಾಡ್ಬೋದು. ಇದ್ರಾಗ ಬೆಲ್ಲದ ಗಂಟೆ ಏನಾರ ಇದ್ರೆ ಅವನ್ನ ಕೈನಿಂದ ಹೊಡಿತಾ ಇದನ್ನು ಕಲಿಸ್ಕೊಂಡು ತಗೋರಿ. ಈ ರೀತಿ ಬೆಲ್ಲ ಮತ್ತು ಕಡ್ಲಿ ಹಿಟ್ಟು ಎರಡು ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಮಾಡ್ಕೊಂಡ ಮ್ಯಾಗ ಈಗ ಇದರಿಂದ ನಾವು ಉಂಡೆ ಕಟ್ಬೋದು. ಈ ಮಿಕ್ಸ್ಚರ್ ಏನೈತೆ ನೋಡ್ರಿ, ಇದನ್ನು ಪೂರ್ತಿ ಆರಾಕ್ ಬಿಡಬೇಡ್ರಿ. ಇದು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಇರ್ತೈತೆ ನೋಡ್ರಿ, ಆಗನ ಇದರಿಂದ ಉಂಡೆ ಕಟ್ಟಕ್ಕೆ ಶುರು ಮಾಡ್ರಿ. ಮ್ಯಾಗ್ ನಾನು ಇದಕ್ಕೆ ಖರ್ಬೂಜದ ಬೀಜ ಹಚ್ಚೇನಿ. ನೀವು ಗೋಡಂಬಿ, ಬಾದಾಮ್ ಅಥವಾ ಒಣ ದ್ರಾಕ್ಷಿನೂ ಹಚ್ಬಹುದು. ಸೂಪರ್ ನೋಡ್ರಿ, ಇಲ್ಲಿ ನಮ್ಮ ಮೊದಲನೇ ಬೇಸನ್ ಉಂಡೆ ರೆಡಿ ಐತಿ. ಎಷ್ಟು ಪರ್ಫೆಕ್ಟ್ ಸ್ಮೂತ್ ಟೆಕ್ಸ್ಚರ್ ಬಂದೈತಿ. ಇದ್ರಾಗಿನ ತುಪ್ಪ ಕರಗಿ ಇದಕ್ಕೆ ಶೈನ್ ಬಂದೈತಿ. ಈಗ ಸದ್ಯ ಹಿಟ್ಟು ಬಿಸಿ ಇರೋದ್ರಿಂದ ಇವು ಒಂದು ಸ್ವಲ್ಪ ಮೆತ್ತಗೆ ಅನ್ನಿಸ್ತವು. ಈ ರೀತಿ ಇವನ್ನ ಕಟ್ಟಿ ಪ್ಲೇಟ್ನಾಗ ಆರಾಕಿಡ್ರಿ. ಈ ಬಿಸಿ ಬಿಸಿ ಉಂಡಿನೂ ತಿನ್ನಕ್ಕೆ ಬಹಳ ರುಚಿ ಅನ್ನಿಸ್ತವು. ಈ ರೀತಿ ಇವನ್ನ ತಯಾರಿಸಿ ಪೂರ್ತಿ ಆರಿದ ಮ್ಯಾಗ ಸ್ಟೀಲ್ ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಡ್ರಿ. ಇವನ್ನ ನೀವು ತಿಂಗಳಗಟ್ಲೆ ಇಟ್ಟು ತಿನ್ಬಹುದು, ಇವು ಕೆಡಂಗಿಲ್ಲ. ನಿಮ್ಗೆ ಇದೇ ರೀತಿ ಇನ್ಯಾವುದಾದ್ರೂ ಉಂಡಿ ರೆಸಿಪಿ ಮಾಡಿ ತೋರಿಸ್ಬೇಕು ಅಂದ್ರೆ ಕಮೆಂಟ್ನಾಗ ತಿಳಿಸ್ರಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಚಲೋ ಅನ್ಸೈತೆ ಅನ್ಕೊಂತೀನಿ. ನೀವು ಕೂಡ ಖಂಡಿತ ಈ ಉಂಡೆ ತಯಾರಿಸಿ ನೋಡ್ರಿ, ಹೆಂಗೆ ಬಂದ್ವು ಅಂತ ಕಮೆಂಟ್ನಾಗ ತಿಳಿಸ್ರಿ. ನಾನು ಇದಕ್ಕೂ ಮುಂಚೆನೇ ನಿಮ್ಮ ಜೊತೆ ಬಹಳಷ್ಟು ಉಂಡೆ ರೆಸಿಪೀಸ್ನ ಶೇರ್ ಮಾಡೀನಿ. ಆ ಎಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ಯಾಗ ಮತ್ತು ಮ್ಯಾಗ ಐ ಬಟನ್ಯಾಗ ಕೊಟ್ಟಿರ್ತೀನಿ. ಖಂಡಿತ ಒಂದ್ಸತಿ ಚೆಕ್ ಮಾಡಿರಿ. ವಿಡಿಯೋ ಚಲೋ ಅನ್ಸಿದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಹಂಗೆ ಫ್ಯಾಮ್ಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ. ಇನ್ನು ಬಹಳಷ್ಟು ರೆಸಿಪೀಸ್ಗಾಗಿ ನಮ್ಮ ಚಾನಲ್ ಶ್ರಾವಣಿ ಅಡುಗೆ ಮನೆಯನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊರಿ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.